ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಆದಂತಹ ಘಟನೆ ನಮ್ಮ ಮೆಟ್ರೋನಲ್ಲಿ ರೈತನಿಗೆ ಅವಮಾನ. ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ತಲೆ ಮೇಲೆ ಚೀಲ ಹೊತ್ತು ಬಂದಂತಹ ರೈತನನ್ನ ಮೆಟ್ರೋ ಸಿಬ್ಬಂದಿ ಒಳಬಿಟ್ಟಿಲ್ಲ. ಒಳಬಿಡದೇ ಇದ್ದಷ್ಟೇ ಅಲ್ಲ, ರಾಜಾಜಿನಗರ ಮೆಟ್ರೋ ಸಿಬ್ಬಂದಿಗಳ ದುರಹಂಕಾರದ ವರ್ತನೆ. ನಿಮ್ಮ ಬಟ್ಟೆ ಗಲೀಜಾಗಿದೆ ಅಂತ ಹೇಳಿ ರೈತನನ್ನ ಮೆಟ್ರೋ ಒಳಗೆ ಬಿಟ್ಟಿಲ್ಲ ಮೆಟ್ರೋ ಸಿಬ್ಬಂದಿ. ಮೆಟ್ರೋ ಸಿಬ್ಬಂದಿಯ ದುರ್ವರ್ತನೆಗೆ ಮೆಟ್ರೋ ಪ್ರಯಾಣಿಕರೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಲೆ ಮೇಲೆ ಚೀಲ ಹೊತ್ತು ಬಂದ, ಬಟ್ಟೆ ಗಲೀಜಾಗಿದೆ ಅಂತ ಹೇಳಿ ಆ ರೈತನನ್ನ ಮೆಟ್ರೋ ಒಳಕ್ಕೆ ಬಿಟ್ಟಿಲ್ಲ ಸಿಬ್ಬಂದಿ. ಸಿಬ್ಬಂದಿಗೆ ಕೇರ್ ಮಾಡದೆ ಆ ರೈತನನ್ನ ನಿಲ್ದಾಣದೊಳಕ್ಕೆ ಕರೆದೊಯ್ದಿದ್ದಾರೆ ಉಳಿದ ಪ್ರಯಾಣಿಕರು. ಜೊತೆಗೆ ಆ ಮೆಟ್ರೋ ಸಿಬ್ಬಂದಿಯ ದುರ್ವರ್ತನೆಯ ವಿಡಿಯೋ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಆ ವಿಡಿಯೋ ವೈರಲ್ ಆಗಿದೆ. BMRCLಗೆ ಆ ವಿಡಿಯೋವನ್ನ ಟ್ಯಾಗ್ ಮಾಡಿದ್ದಾರೆ. ಮೆಟ್ರೋಗೆ ತರಾಟೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ನೋಡಿ ಬಟ್ಟೆ ಇದು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ನಾವು ಮೆಟ್ರೋದಲ್ಲಿ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳು. ಮೆಟ್ರೋ ಒಳಗಡೆ ಹೋಗ್ಬೇಕಾದ್ರ ಸಂದರ್ಭದಲ್ಲಿ ನಮ್ಮ ಬ್ಯಾಗ್ಗಳು ಸ್ಕ್ಯಾನ್ ಆಗ್ಬೇಕಾಗತ್ತೆ, ಅದು ಸಹಜ ನಿಯಮ ಇದೆ. ಆದ್ರೆ ಈ ರೈತ ತಲೆ ಮೇಲೆ ಚೀಲ ಹೊತ್ತು ಬಂದ, ಅದರ ಜೊತೆಗೆ ಆತನ ಬಟ್ಟೆ ಗಲೀಜಾಗಿದೆ ಅಂತ ಹೇಳಿ ಆತನನ್ನ ಮೆಟ್ರೋ ಒಳಕ್ಕೆ ಬಿಟ್ಕೊಂಡಿಲ್ಲ. ಸಿಬ್ಬಂದಿಗಳು ದುರಹಂಕಾರದ ವರ್ತನೆ ಮಾಡಿದ್ದಾರೆ ಅಂತ ಉಳಿದ ಪ್ರಯಾಣಿಕರು ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ. ವಿಐಪಿಗಳಿಗೆ ಮಾತ್ರನಾ ಮೆಟ್ರೋ ಅಂತ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಬೆಳೆ ಬೆಳೆದಿಲ್ಲ ಅಂತಂದ್ರೆ ಏನ್ ತಿಂತೀರಾ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ. ಮೆಟ್ರೋ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಟ್ವಿಟರ್ನಲ್ಲಿ ಜನರ ಆಗ್ರಹ. ಯಾವುದೇ ಬ್ಯಾಗ್ ಅನ್ನ ತಂದಿರಲಿ, ಅದರ ಸ್ಕ್ಯಾನ್ ಆಗಬೇಕಾಗತ್ತೆ ಭದ್ರತಾ ದೃಷ್ಟಿಯಿಂದ. ಅದನ್ನ ಮಾಡಿ ಒಳಕ್ಕೆ ಬಿಡಬೇಕಷ್ಟೇ. ಅದನ್ನು ಬಿಟ್ಟು ಆತನ ಬಟ್ಟೆ ಗಲೀಜಾಗಿದೆ, ತಲೆ ಮೇಲೆ ಚೀಲ ಹೊತ್ತು ಬಂದ ಅನ್ನೋ ಕಾರಣಕ್ಕಾಗಿ ಒಳಕ್ಕೆ ಬಿಡಲ್ಲ ಅಂತಂದ್ರೆ ಹೇಗೆ? ಈ ವರ್ತನೆಯ ವಿರುದ್ಧ ಉಳಿದ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಮೆಟ್ರೋ ನಿಲ್ದಾಣದೊಳಕ್ಕೆ ಹೋಗ್ಬೇಕು ಅಂತಂದ್ರೆ ಹೀಗೆ ಇರಬೇಕು, ಡ್ರೆಸ್ ಕೋಡ್ ಏನಾದ್ರೂ ಇದೆಯಾ? ಯಾಕೆ ರೀತಿಯಾದಂತಹ ವರ್ತನೆ? ಆತನ ಚೀಲದಲ್ಲಿ ಏನಾದ್ರೂ ಇತ್ತ? ಯಾಕೆ ಸಿಬ್ಬಂದಿ ಆತನನ್ನ ಒಳಕ್ಕೆ ಬಿಟ್ಕೊಳ್ಳೋದಕ್ಕೆ ನಿರಾಕರಿಸಿದ್ರು ಅಂತ? ಪ್ರತಿಮಾ, ಇಲ್ಲಿವರೆಗೂ ಕೂಡ ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗಬೇಕು ಅಂತ ಹೇಳಿದರೆ ಎಲ್ಲೂ ಕೂಡ ಡ್ರೆಸ್ ಕೋಡ್ ಇಲ್ಲ. ಅದರ ಜೊತೆಗೆ ಮೆಟ್ರೋ ನಿಲ್ದಾಣದಲ್ಲಿ ಯಾವುದೇ ರೀತಿಯಾಗಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅವರು ಒಂದಷ್ಟು ಭದ್ರತೆಯಾಗಿ ಬ್ಯಾಗ್ಗಳನ್ನು ಚೆಕ್ ಮಾಡೋದಿರಬಹುದು. ಅದರ ಜೊತೆಗೆ ಪ್ರೊಸೀಜರ್ಸ್ ಇರುತ್ತೆ, ಕೆಲವೊಂದು ಪ್ರೊಸೀಜರ್ಗಳನ್ನು ಮಾತ್ರ ಮಾಡಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಬೆಸ್ಕಾಂ ಇರಬಹುದು, ಅದರ ಜೊತೆಗೆ ಬೇರೆ ಯಾವುದೇ ಸಂಸ್ಥೆಗಳಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ರೂಲ್ಸ್ಗಳಿರುತ್ತೆ. ಆದರೆ BMRCLನ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮಾನವೀಯತೆಯನ್ನು ಮರೆತ್ರ ಅಂತ ಕಾಡ್ತಾ ಇದೆ. ಯಾಕಂದರೆ ಅವರ ಬಟ್ಟೆ ಚೆನ್ನಾಗಿಲ್ಲ, ಬಟ್ಟೆ ಗಲೀಜಾಗಿತ್ತು ಅನ್ನುವಂತಹ ಕಾರಣಕ್ಕಾಗಿ ಮೆಟ್ರೋ ಒಳಭಾಗಕ್ಕೆ ಹೋಗ್ತಾ ಇದ್ದಂತಹ ರೈತನನ್ನು ಅವರು ಅಲ್ಲೇ ತಡೆದಿರುವಂಥದ್ದು. ಸಾಕಷ್ಟು ಜನ ಸಾರ್ವಜನಿಕರು ಹೇಳಿದರೂ ಕೂಡ, ಸಹ ಪ್ರಯಾಣಿಕರು ಹೇಳಿದರೂ ಕೂಡ ಅವರನ್ನು ಒಳಭಾಗಕ್ಕೆ ಬಿಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಬಟ್ಟೆ ಕ್ಲೀನ್ ಆಗಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ನೀವು ಒಳಭಾಗಕ್ಕೆ ಬಿಡದೇ ಇರೋದು ತಪ್ಪು, ಅದನ್ನ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಒಬ್ಬ ರೈತ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ, ಅವರು ಮೂಟೆ ಹೊತ್ಕೊಂಡು ಬಂದ್ರು ಅಥವಾ ಬಟ್ಟೆ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ನೀವು ಮೆಟ್ರೋದ ಒಳಭಾಗಕ್ಕೆ ಹೇಗೆ ಬಿಡಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಬಟ್ಟೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮೆಟ್ರೋದಲ್ಲಿ ನಾವು ಬಿಡಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದೀವಿ ಅನ್ನುವಂತಹ ಮಾತನ್ನ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ಏನು ಇದೆ ಅಧಿಕಾರಿಗಳು ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾವ ಸಿಬ್ಬಂದಿಗಳು ಆ ರೀತಿಯಾಗಿ ಮಾಡಿದ್ರು, ಮೆಟ್ರೋ ಅಧಿಕಾರಿಗಳು ಯಾರೆಲ್ಲ ಆ ರೀತಿಯಾಗಿ ಮಾತನಾಡಿದ್ರು ಅನ್ನುವಂಥವರ ವಿರುದ್ಧ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಮೆಟ್ರೋದಲ್ಲಿ ಇದೇ ರೀತಿಯಾಗಿ ಡ್ರೆಸ್ ಕೋಡ್ ಇರಬೇಕು ಅಂತ ಹೇಳಿ ಇಲ್ಲಿಯವರೆಗೂ ಕೂಡ ಯಾವುದೇ ನಿಯಮವನ್ನ ಮಾಡಿಲ್ಲ. ಆದರೆ ಯಾಕೆ ಸಿಬ್ಬಂದಿಗಳು ಆ ರೀತಿಯಾಗಿ ಮಾತನಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು ಇದೆ. ಈ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶವನ್ನ ಈಗ ಆಲ್ರೆಡಿ ಟ್ವಿಟರ್ನಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಾದ ನಂತರ ನಿಮಗೇನಾದರೂ ಅವರ ಬಟ್ಟೆಯ ಸಮಸ್ಯೆ ಆಗಿದ್ರೆ ನಾನು ಅವರಿಗೆ ಹೊಸ ಬಟ್ಟೆಯನ್ನು ತೆಗೆಸ್ಕೊಂಡು ಬರ್ತೀನಿ, ಆ ಸಂದರ್ಭದಲ್ಲಿ ನೀವೇನಾದರೂ
ಏನಾದರೂ ಒಳಗಡೆ ಬಿಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಹ ಪ್ರಯಾಣಿಕರು ಮಾಡಿರುವಂಥದ್ದು. ಅದಾದ ನಂತರ ಪ್ರಯಾಣಿಕರನ್ನು ಒಳಗಡೆ ಬಿಟ್ಟರು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿಯವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆ ಪ್ರಯಾಣಿಕ ಅಂದರೆ ರೈತ ಏನು ಬಂದಿದ್ರು ಅವರು ಒಳಭಾಗಕ್ಕೆ ಹೋಗಿ ಟಿಕೆಟನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ರು. ಆದರೆ ಸಿಬ್ಬಂದಿಗಳು ಬೇರೆ ಪ್ರಯಾಣಿಕರಿಗೆ ಮೆಟ್ರೋದಲ್ಲಿ ಯಾರೆಲ್ಲ ಓಡಾಟವನ್ನು ನಡೆಸ್ತಾರೆ ಅಂಥವರಿಗೆ ಈ ರೀತಿಯಾದಂತಹ ಗಲೀಜು ಬಟ್ಟೆಯನ್ನು ಹಾಕೊಂಡು ಬಂದರೆ ನೀವು ಅವರಿಗೆ ತೊಂದರೆ ಆಗುತ್ತೆ, ಅವರು ಮೆಟ್ರೋದಲ್ಲಿ ಬರಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೆಮ್ಮೆಯಿಂದ ನಮ್ಮ ಮೆಟ್ರೋ ಅಂತ ಕರಿತೀವಿ, ಅದ್ ನೋಡಿದ್ರೆ ನಮ್ಮ ರೈತರಿಗೆ ಅಲ್ಲಿ ಅವಕಾಶ ಇಲ್ವಾ? ಈ ರೀತಿ ಬಟ್ಟೆ ಕೊಳಕಾಗಿದೆ ಅನ್ನೋ ಕಾರಣಕ್ಕಾಗಿ ರೈತನಿಗೆ ತಡೆಯೊಡ್ಡಿದ್ರು ಮೆಟ್ರೋ ನಿಲ್ದಾಣದಲ್ಲಿ ಎನ್ನುವಂತಹ ಮಾತೇನಿದೆ, ಇದು ಎಷ್ಟು ಆಕ್ರೋಶ ಬರಿಸುತ್ತೆ ಅಂತ. ಕನ್ನಡಿಗರು, ಕರ್ನಾಟಕದವರು ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ಅಂತೇಳಿ ನಾವೆಲ್ಲರೂ ಹೆಮ್ಮೆಯನ್ನ ಪಡ್ತಾ ಇದೀವಿ. ಆದ್ರೆ ಇವತ್ತು ಮೆಟ್ರೋದಲ್ಲಿ ಹಳೆ ಬಟ್ಟೆ ಹಾಕಿದ್ರೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಬರೀ ಮೆಟ್ರೋ ಮಾತ್ರ ಅಲ್ಲ, ಇವತ್ತು ಬೆಂಗಳೂರು ನಗರದಲ್ಲಿರುವಂತ ಅನೇಕ ಕ್ಲಬ್ಗಳಲ್ಲಿ, ಪಬ್ಗಳಲ್ಲಿ, ಬಾರ್ಗಳಲ್ಲಿ, ಸ್ಟಾರ್ ಹೋಟೆಲ್ಗಳಲ್ಲಿ ರೈತರ ಮಕ್ಕಳು ಚಪ್ಪಲಿ ಹಾಕೊಂಡ್ರು ಒಳಗಡೆ ಬಿಡಲ್ಲ, ಚಡ್ಡಿ ಹಾಕೊಂಡು ಹೋದ್ರು ಒಳಗಡೆ ಬಿಡಲ್ಲ. ಈ ರೀತಿ ವರ್ತನೆಗಳಿರೋದ್ರಿಂದ ಸರ್ಕಾರ ಇಂಥವರ ವಿರುದ್ಧ ದಿಟ್ಟವಾದ ಕ್ರಮವನ್ನ ತಗೋಬೇಕು. ವಿಧಾನಸಭೆಯಲ್ಲೂ ಸಹ ಚರ್ಚೆ ಆಗಿದೆ. ಆದ್ರಿಂದ ಮೆಟ್ರೋದಲ್ಲಿ ಉತ್ತರ ಭಾರತದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. ಅವ್ರನ್ನ ಅಂತ ಅಧಿಕಾರಿಗಳನ್ನ ಈ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಅಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರುವಂಥದ್ದೇ ಸಾರ್ವಜನಿಕರು ಓಡಾಟ ನಡೆಸೋದಕ್ಕಾಗಿ. ಅಲ್ಲೆಲ್ಲ ನೀವು ಡ್ರೆಸ್ಗಳದನ್ನು ಇಡೋಕ್ಕಾಗಲ್ಲ, ಇಂಥ ನಿಯಮಗಳನ್ನು ಮಾಡೋದಕ್ಕಾಗಲ್ಲ. ಅದು ಎಲ್ಲಿ ನಿಯಮ ಅಂತ. ಈಗ ಒಂದೊಮ್ಮೆ ಬ್ಯಾಗ್ ದೊಡ್ಡದಿದೆ ಅಥವಾ ಬ್ಯಾಗಲ್ಲೇನೋ ಇಟ್ಕೊಂಡ್ಬಂದಿದ್ದಾರೆ, ಆ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತಂದರೆ ಅದಕ್ಕೇನಾದರೂ ತಡೆ ಹೊಡೆದ್ರೆ ಒಂದು ಅರ್ಥ ಇದೆ. ಗಲೀಜಾಗಿದೆ ಬಟ್ಟೆ ಅನ್ನೋ ಕಾರಣಕ್ಕೆ ಒಳಗೆ ಬಿಡ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಅಚ್ಚರಿ ಆಗುತ್ತಲ್ವಾ, ಎಲ್ಲಿದ್ದೀವಿ ಅಂತ ಅನ್ಸುತ್ತೆ. ಖಂಡಿತ. ಈ ದಲಿತರ ಮಕ್ಕಳು, ರೈತರ ಮಕ್ಕಳು, ಹಿಂದುಳಿದವರು, ಬಡವರು, ದುಡ್ಡಿಲ್ದಿದ್ದವರು ಇವರೆಲ್ಲ ಗಲೀಜ್ ಬಟ್ಟೆ ಹಾಕೊಂಡ್ರೆ ಇಂಥ ಅಧಿಕಾರಿಗಳಿಗೆ ಕಣ್ಣು ಕೆಂಪಗಾಗತ್ತೆ. ಶ್ರೀಮಂತರು ಮಾತ್ರ ಓಡಾಡ್ಲಿಕ್ಕೆ AC ಮೆಟ್ರೋ ಅಂತ ತಿಳ್ಕೊಂಡಿದ್ದಾರೆ. ಆದ್ರಿಂದ ಸರ್ಕಾರ ಬಡವ್ರ ಪರವಾಗಿದ್ದೀವಿ, ನಾವು ನೊಂದವ್ರ ಪರವಾಗಿದ್ದೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳ್ಕೊಂತ ಇದ್ದಾರೆ. 60% ಕನ್ನಡ ಅಂತೇಳಿ ಹೇಳಿದ್ದಾರೆ. ಕನ್ನಡ ಬೋರ್ಡ್ ಹಾಕಿದ್ರು ಸಾಲದು. ಕನ್ನಡಿಗರನ್ನು ಉದ್ಯೋಗದಲ್ಲಿ ಮೆಟ್ರೋದಲ್ಲಿ 60%, 70% ಕನ್ನಡಿಗರೇ ಇರ್ಬೇಕೆಲ್ಲ. ಉತ್ತರ ಭಾರತದವ್ರು ಬಂದು ಸೇರ್ಕೊಂಡ್ಬಿಟ್ರೆ ಇಲ್ಲಿಯ ರೈತರ ಮಕ್ಕಳು ಹಳೆ ಬಟ್ಟೆ ಹಾಕಿದವ್ರ ಕತೆ ಏನ್ ಗೊತ್ತಾಗುತ್ತೆ ಇವರಿಗೆ. ಆದ್ರಿಂದ ಸರ್ಕಾರ ಇಂಥ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಎಸ್, ಅಂದ್ರೆ ಈಗ ಕರವೆಯಿಂದ ಯಾವ ರೀತಿಯಾದಂತಹ ಹೆಜ್ಜೆಯನ್ನ ಇಡ್ತೀರಿ ಅಂತ ಈಗ ದುರಂಕಾರದ ಹೋರಾಟವನ್ನ ಮಾಡ್ತಿದೀವಿ. ಆ ಅಧಿಕಾರಿ ಯಾರಿದ್ರೆ ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಶೆಟ್ಟಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಅನ್ನದಾತನಿಗೆ ಇದೆಂತ ಅವಮಾನ ಹಾಕಿದೆ. ಮೆಟ್ರೋ ನಿಲ್ದಾಣದಲ್ಲಿ ರೈತನನ್ನ ತಡೆಯಲಾಯಿತು. ಯಾವ ಕಾರಣಕ್ಕೆ? ಆತನ ಬಟ್ಟೆ ಗಲೀಜಾಗಿದೆ, ತಲೆ ಮೇಲೆ ಆತ ಮೂಟೆ ಹೊತ್ತು ಚೀಲ ಹೊತ್ತು ಬಂದ ಅನ್ನುವಂಥ ಕಾರಣಕ್ಕಾಗಿ ಹೋಗಿ ಆ ಚೀಲದಲ್ಲಿ ಏನಿದೆ ಅನ್ನೋದನ್ನ ಅಲ್ಲಿ ಚೆಕ್ ಮಾಡಿ ಒಳಕ್ಕೆ ಬಿಡಬೇಕು. ಅದು ಅವರ ಕೆಲಸ. ಅದನ್ನು ಹೊರತುಪಡಿಸಿ ನಿಮ್ಮ ಬಟ್ಟೆ ಗಲೀಜಾಗಿದೆ, ನೀವು ಒಳ ಹೋಗಾಗಿಲ್ಲ ಅಂತನ್ನುವಂಥ ನಿಯಮವನ್ನ ಯಾವುದೇ ಸಿಬ್ಬಂದಿ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಹಕ್ಕಿಲ್ಲ. ಹಾಗಾಗಿಯೇ ಮೆಟ್ರೋ ಒಳಗೆ ಆ ರೈತನನ್ನ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಉಳಿದ ಪ್ರಯಾಣಿಕರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸಿಬ್ಬಂದಿಯ ಜೊತೆ ಅವರು ಕಿಡಿಕಾರ್ತಾರೆ, ತರಾಟೆಗೆ ತೆಗೆದುಕೊಳ್ತಾರೆ. ನಂತರ ಆ ರೈತನನ್ನ ಒಳಕ್ಕೆ ಬಿಡಲಾಯಿತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಈ ವಿಡಿಯೋ ಏನೀಗ ವೈರಲ್ ಆಗ್ತಾ ಇದೆ, ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ಮೆಟ್ರೋ ಸಿಬ್ಬಂದಿಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹಾಗಿದ್ರೆ VIP-ಗಳಿಗೆ ಮಾತ್ರ ಮೆಟ್ರೋನಾ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. BMRCLಗೂ ಕೂಡ ಈ ವಿಡಿಯೋವನ್ನ ಟ್ಯಾಗ್ ಮಾಡಿ ಮೆಟ್ರೋ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅನ್ನದಾತನ ಮೇಲೆ ಮೆಟ್ರೋ ಸಿಬ್ಬಂದಿ ತೋರಿದಂತಹ ದರ್ಪ ಇದೆ. ಆಫ್ಕೋರ್ಸ್ ಎಲ್ಲ ಕಡೆಗಳಲ್ಲೂ ಕೂಡ ಒಂದಿಷ್ಟು ನಿಯಮಗಳಿರುತ್ತೆ, ಆ ನಿಯಮದ ಪಾಲನೆ ಆಗಬೇಕಾಗತ್ತೆ ನಿಜ. ಆದರೆ ನಿಯಮ ಅನ್ನೊಂದು ಯಾಕಿರುತ್ತೆ? ನಿಯಮ ಅಂತಿರುವಂಥದ್ದು ಅಲ್ಲಿ ಭದ್ರತಾ ದೃಷ್ಟಿಯಿಂದ ಬ್ಯಾಗ್ನಲ್ಲಿ ಏನಾದರೂ ತಂದರೆ ಅದಕ್ಕೆಲ್ಲ ಚೆಕ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ, ಅಥವಾ ಒಂದಿಷ್ಟು ಹೆಚ್ಚಿನ ಲಗೇಜ್ಗಳನ್ನು ತೆಗೆದುಕೊಂಡು ಹೋಗೋ ಆಗಿಲ್ಲ, ಬೇರೆಯವರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ನಿಯಮಗಳಿರುತ್ತೆ. ಅದನ್ನು ಹೊರತುಪಡಿಸಿ ಇದೇ ರೀತಿಯ ಬಟ್ಟೆ ಹಾಕೊಂಡ್ಬರ್ಬೇಕು, ಹೀಗೇ ಇರಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲದ ನಿಯಮ. ಹಾಗಿದ್ರೆ ಈ ಸಿಬ್ಬಂದಿಗಳ ಇಂತಹ ದುರಹಂಕಾರದ ವರ್ತನೆಗೆ ಏನು ಕ್ರಮ ಆಗಬೇಕು? ಮಾನವೀಯತೆಯನ್ನು ಮರೆತು ಬಿಟ್ರ ಮೆಟ್ರೋ ಸಿಬ್ಬಂದಿ? ಹಾಕಿದ್ರೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಇದು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ನಿಲ್ದಾಣದ ಒಳಗಡೆ ಆ ವಿಡಿಯೋ ಮಾಡ್ಕೊಳ್ಳಲಾಗಿದೆ, ಮತ್ತೊಂದೆಡೆ ಯಾವ ರೈತನನ್ನ ಒಳಗೆ ಬಿಡೋದಕ್ಕೆ ಅಲ್ಲಿ ಸಿಬ್ಬಂದಿಗಳು ನಿರಾಕರಿಸಿದ್ರು ಆ ರೈತನ ಫೋಟೋ ನೋಡ್ತಾ ಇದ್ದೀವಿ. ಈ ರೀತಿ ತಲೆ ಮೇಲೆ ಚೀಲ ಹೊತ್ತು ಬಂದಿದ್ದ ರೈತ. ಎಸ್, ನಮ್ಮ ರಿಪೋರ್ಟರ್ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ತಾವು ಹೇಳ್ತಾ ಇದ್ರಿ ಏನಾಯ್ತು ಅಂತ ಅನ್ನೋದನ್ನ. ನಂತರ ಆ ರೈತನನ್ನ ಒಳಕ್ಕೆ ಬಿಡಲಾಯ್ತಂತ ಸದ್ಯಕ್ಕೆ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಒಟ್ಟಾರೆಯಾಗಿ ಮೆಟ್ರೋ ನಿಲ್ದಾಣದಲ್ಲಿ ಏನೇನ್ ನಿಯಮಗಳಿರುತ್ತೆ ಹಾಗಿದ್ರೆ?
ಪ್ರತಿಮಾ, ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಅಂದ್ರೆ ಶನಿವಾರ ಬೆಳಗ್ಗೆ ರೈತ ಮೆಟ್ರೋ ನಿಲ್ದಾಣಕ್ಕೆ ಹೋಗ್ತಾರೆ, ರಾಜಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ. ಆ ಸಂದರ್ಭದಲ್ಲಿ ಒಳಭಾಗಕ್ಕೆ ಬಿಡಲ್ಲ, ಯಾಕಂದ್ರೆ ಆ ವ್ಯಕ್ತಿಯ ಬಟ್ಟೆ ಗಲೀಜಾಗಿರುತ್ತೆ, ಅದರ ಜೊತೆಗೆ ಆ ವ್ಯಕ್ತಿ ಮೂಟೆಯನ್ನ ಒತ್ತು ಬಂದಿದ್ದ ಅನ್ನುವಂತಹ ಕಾರಣಕ್ಕಾಗಿ ಅವನನ್ನ ಒಳಗಡೆ ಬಿಡಲ್ಲ. ಆ ಮೂಟೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಚೆಕ್ ಮಾಡೋದು ಮಾತ್ರ ಭದ್ರತಾ ಸಿಬ್ಬಂದಿಗಳ ಕೆಲಸ ಆಗಿರುತ್ತೆ. ಬಂದಂಥ ಸಂದರ್ಭದಲ್ಲಿ ಅದೇನಾದರೂ ಅಹಿತಕರ ಘಟನೆ ನಡೆಯುವಂತಹ ವಸ್ತುಗಳನ್ನೇನಾದರೂ ಇಟ್ಕೊಂಡ್ಬಂದಿದ್ದಾರಾ, ಅಂದರೆ ಚಾಕು ಇರಬಹುದು, ಚೂರಿ ಇರಬಹುದು, ಈ ರೀತಿಯಾದಂತಹ ವಸ್ತುಗಳನ್ನೇನಾದರೂ ಇಟ್ಕೊಂಡ್ಬಂದಿದ್ದಾರಾ, ಅಥವಾ ಬಾಂಬ್, ಈ ರೀತಿಯಾಗಿ ಒಂದಷ್ಟು ಚೆಕಿಂಗನ್ನು ಮಾಡಲಾಗುತ್ತೆ ಸೆಕ್ಯೂರಿಟಿಗಳು. ಆದರೆ ಆ ಚೆಕ್ಕನ್ನು ಮಾಡದೆಯೇ ಅವರ ಬಟ್ಟೆಯನ್ನೇ ನೋಡಿ ಅವರು ಅಳತೆಯನ್ನು ಮಾಡಿರುವಂಥದ್ದು. ಅಂದರೆ ಬಟ್ಟೆ ಗಲೀಜಾಗಿದೆ ಅನ್ನುವಂಥ ಕಾರಣಕ್ಕಾಗಿ ನಿಮ್ಮನ್ನು ಒಳಗಡೆ ಬಿಡಲ್ಲ, ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಅಲ್ಲಿದ್ದಂತಹ ಸಹ ಪ್ರಯಾಣಿಕರಿಗೂ ಕೂಡ ಕೋಪ ತರಿಸಿದೆ. ಯಾಕಂದರೆ ರೈತ ಇದ್ರೆ ಮಾತ್ರ ಎಲ್ಲರಿಗೂ ಕೂಡ ಊಟ ಸಿಗುವಂಥದ್ದು, ಸಾಕಷ್ಟು ಜನ ರೈತ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಊಟ ಸಿಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಟ್ವಿಟರಲ್ಲೂ ಕೂಡ ಇದೇ ಮಾತನ್ನೇ ಹೇಳ್ತಾ ಇದ್ದಾರೆ. ರೈತ ದೇಶದ ಬೆನ್ನೆಲುಬಾಗಿರುವಂತಹ ರೈತನನ್ನೇ ಈ ರೀತಿಯಾಗಿ ನೀವು ನಡೆಸ್ಕೊಳ್ತಾ ಇದ್ದೀರಾ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಾವು ಇನ್ನೊಂದು ಕಡೆ ನೋಡೋದಾದ್ರೆ 2 ದಿನ ಆದರೂ ಕೂಡ BMRCL ನಿಂದ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ. BMRCL ಕೂಡ ಅವರ ಅಧಿಕಾರಿಗಳ ನಡೆಯನ್ನ ಒಪ್ಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. 2 ದಿನ ಆದರೂ ಕೂಡ ಈ ಘಟನೆ ನಡೆದು BMRCL ಅಧಿಕಾರಿಗಳು ಯಾಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ. ನೀವು ರೂಲ್ಸ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ಗಳಿರುವಂಥದ್ದು. ಅದು ಏನಂತ ಹೇಳಿದ್ರೆ ಅಹಿತಕರ ಅಂದರೆ ಬಾಂಬ್ ಇರಬಹುದು, ಪಿಸ್ತೂಲ್ ಇರಬಹುದು, ಅದರ ಜೊತೆಗೆ ಚಾಕು, ಚೂರಿ, ಈ ರೀತಿಯಾದಂತಹ ವಸ್ತುಗಳನ್ನು ಒಳಭಾಗಕ್ಕೆ ತೆಗೆದುಕೊಂಡು ಹೋಗೋಗಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಕ್ಯಾಮ್ರಾಗಳನ್ನು ತೆಗೆದುಕೊಂಡು ಹೋಗೋಗಿಲ್ಲ ಅನ್ನುವಂತಹ ನಿಯಮಗಳನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಮಾಂಸ ಇರಬಹುದು, ಅದು ಪ್ಯಾಕ್ಡ್ ಆಗಿರುವಂತಹದ್ದನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಬಾಕ್ಸ್ ಅನ್ನ ತೆಗೆದುಕೊಂಡು ಹೋದ್ರು ಮೆಟ್ರೋದಲ್ಲಿ ಊಟವನ್ನ ಮಾಡಬಾರ್ದು ಅನ್ನುವಂತಹ ನಿಯಮಗಳಿರುವಂಥದ್ದು. ಆದರೆ ಬಟ್ಟೆಯ ಬಗ್ಗೆ ಯಾವುದೇ ರೀತಿಯಾದಂತಹ ನಿಯಮಗಳನ್ನ ಮಾಡಿಲ್ಲ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಉಡುಪುಗಳನ್ನ ಧರಿಸಿ ನಮ್ಮ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡ್ತಾರೆ. ಅಂಥವರಿಂದ ಆಗದೇ ಇರುವಂತಹ ತೊಂದರೆ ಈಗ ರೈತನಿಂದ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂದ್ರೆ ರೈತ ಕೆಲಸ ಮಾಡುವಂಥದ್ದೇ ಹೊಲದಲ್ಲಿ ಕೆಲಸ ಮಾಡುವಂತಹ ರೈತನ ಬಟ್ಟೆ ನಾರ್ಮಲ್ ಆಗಿ ಗಲೀಜಾಗಿರುತ್ತೆ. ಅವರು ಕೆಲಸ ಮಾಡಿ ತಕ್ಷಣ ಬಟ್ಟೆಯನ್ನು ಚೇಂಜ್ ಮಾಡಿ ಅವರು ಮೆಟ್ರೋಗಾಗಲಿ ಅಥವಾ ಬಸ್ಗಳಿಗಾಗಲಿ ಹೋಗೋದಕ್ಕಾಗಲ್ಲ. ಅದೇ ನಿಟ್ಟಿನಲ್ಲಿ ರೈತ ಪಾಪ ಮೆಟ್ರೋದಲ್ಲಿ ಹತ್ತೋದಿಕ್ಕೆ ಅಂತ ಬಂದಿದ್ದಾರೆ. ಅಂತಹ ರೈತನನ್ನು ತಡೆದು ಅವರು ನಿಷ್ಠೂರವಾಗಿ ನಡೆಸ್ಕೊಂಡಿರುವಂಥದ್ದು, ಮಾನವೀಯತೆಯನ್ನೇ ತೋರದೆ ನಡೆಸ್ಕೊಂಡಿರುವಂಥದ್ದು ಎಲ್ಲೋ ಒಂದು ಕಡೆ ತಪ್ಪು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅರಿವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಟ್ವಿಟರ್ನಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BMRCLನ ಟ್ಯಾಗ್ ಮಾಡಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ BMRCLನ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಳೆದ 2 ದಿನಗಳ ಹಿಂದೆ ನಡೆದಿದ್ರು ಕೂಡ ಘಟನೆ, ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾವೆಲ್ಲ ಸಿಬ್ಬಂದಿಗಳು ಈ ರೀತಿಯಾದಂತಹ ಮಾನವೀಯತೆಯನ್ನ ಮರೆತು ರೈತನನ್ನ ನಡೆಸ್ಕೊಂಡ್ರು, ಅವರ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಪ್ರತಿಮಾ, ವಿದ್ಯಾ, ಈಗ ಒಂದು ಕಡೆ ಆ ಗಲೀಜಿನ ಮೊಟ್ಟೆ ಗಲೀಜಿತ್ತು ಅನ್ನುವಂಥ ಕಾರಣವನ್ನು ಏನೇ ಕೊಟ್ಟರು ಕೂಡ ಸಿಬ್ಬಂದಿ ಆತ ತಲೆ ಮೇಲೇನೊಂದು ಮೂಟೆನ ಹೊತ್ತು ಬರ್ತಾನೆ. ಈ ಬ್ಯಾಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ನಿಯಮ ಏನು ಹೇಳುತ್ತೆ? ಇಷ್ಟೇ ದೊಡ್ಡದಿರಬೇಕು, ಇಷ್ಟೇ ತೂಕದ ಬ್ಯಾಗ್ಗಳನ್ನು ತೆಗೆದುಕೊಳ್ಬೇಕು, ಅಥವಾ ಈ ರೀತಿಯದ್ದೇ ಬ್ಯಾಗನ್ನು ತೆಗೆದುಕೊಂಡು ಹೋಗಬೇಕು, ಇಂಥದ್ದೇನಾದರೂ ರೂಲ್ಸ್ ಇದೆಯಾ? ಸ್ವಲ್ಪ ಮಟ್ಟಿಗೆ ಪ್ರತಿಮಾ, ಸಾಕಷ್ಟು ಲಗೇಜನ್ನು ತೆಗೆದುಕೊಂಡು ಹೋಗೋಗಿಲ್ಲ ಮೆಟ್ರಲ್ಲಿ. ಸ್ವಲ್ಪ ಮಟ್ಟಿಗೆ ಅಂದರೆ ನಾವು ಏನು ಇಲ್ಲಿಂದ ಈಗ ನಾವು ಏರ್ಪೋರ್ಟಿಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದರೆ 2 ಬ್ಯಾಗ್ ಇರಬಹುದು, ಆ ರೀತಿಯಾದಂತಹ ಬ್ಯಾಗ್ಗಳನ್ನು ಮೆಟ್ರೋದಲ್ಲಿ ತೆಗೆದುಕೊಂಡಬಹುದು. ಆದರೆ ಅತಿ ಹೆಚ್ಚು ಗೂಡ್ಸ್ ರೀತಿಯಾಗಿ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ನಮಗೆ ಹೇಗೆ ಏರ್ಪೋರ್ಟ್ನಲ್ಲಿ ನಮಗೆ ನಿಯಮಗಳಿರುತ್ತೆ, ಅದೇ ರೀತಿಯಾಗಿ ಮೆಟ್ರೋ ಸ್ಟೇಷನಲ್ಲೂ ಕೂಡ ಜಾಸ್ತಿ ಬ್ಯಾಗ್ಗಳನ್ನು ತೆಗೆದುಕೊಂಡೋದಕ್ಕೆ ಅವಕಾಶ ಇಲ್ಲ. ಆದರೆ ರೈತ ತಂದಿರುವಂತಹ ಮೂಟೆ ಏನಿದೆ ಅದೇನೋ ಅತಿ ತುಂಬ ಭಾರವಾದ ಬಹುದು ಅಥವಾ ಆ ಮೂಟೆಯಲ್ಲಿ ಏನಿತ್ತು ಅನ್ನುವಂಥದ್ದನ್ನ ಚೆಕ್ ಮಾಡೋದಕ್ಕೂ ಕೂಡ ಸಿಬ್ಬಂದಿಗಳು ಮುಂದಾಗಲಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಇಲ್ಲಿವರೆಗೆ ತಿಳಿದಿರುವಂತಹ ಡೀಟೇಲ್ಸ್ ಪಡಿತೀನಿ. ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸುತ್ತೆ ಮೆಟ್ರೋ ನಿಲ್ದಾಣದಲ್ಲಿ ನಡೆದಂತಹ ಈ ಘಟನೆ. ರೈತನಿಗೆ ಅವಮಾನವನ್ನ ಮಾಡಿದ್ದಾರೆ ರಾಜಾಜಿನಗರ ಮೆಟ್ರೋ ನಿಲ್ದಾಣದಲ್ಲಿ ಮೆಟ್ರೋ ಸಿಬ್ಬಂದಿಗಳು. 2 ದಿನ ಆಗಿದೆ ಘಟನೆ ನಡೆದು, ಹಾಗಿದ್ದು ಕೂಡ ಮೆಟ್ರೋ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. 2 ದಿನದಿಂದ ಜನ ಕಿಡಿಕಾರ್ತಾ ಇದ್ದಾರೆ, ನೆಟ್ಟಿಗರು ಕಿಡಿಕಾರ್ತಾ ಇದ್ದಾರೆ. ಆ ವಿಡಿಯೋ ವೈರಲ್ ಆಗಿದೆ. ಅಷ್ಟಾಗಿಯೂ ಕೂಡ ಮೆಟ್ರೋ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಕೇರ್ ಮಾಡ್ತಿಲ್ಲ. ಶನಿವಾರ ಬೆಳಿಗ್ಗೆ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ನಡೆದಂತಹ ಘಟನೆ ಇದೆ. ಮೆಟ್ರೋ ಸಿಬ್ಬಂದಿಯ ಈ ದುರ್ವರ್ತನೆಯ ವಿಡಿಯೋ ಟ್ವಿಟರ್ನಲ್ಲಿ ಈಗ ಭಾರಿ ವೈರಲ್ ಆಗಿದೆ. BMRCLಗೂ ಕೂಡ ವಿಡಿಯೋವನ್ನ ಟ್ಯಾಗ್ ಮಾಡಿ ಮೆಟ್ರೋ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೆಟ್ಟಿಗರು. ರೈತರನ್ನ ಅಪಮಾನಿಸಿದ ಸಿಬ್ಬಂದಿಯ ವಿರುದ್ಧ ಇಷ್ಟಾಗಿಯೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ, ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹೀಗಾಗಿ
ಮೆಟ್ರೋ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯನ ಅಂತ ಕೆಂಡ ಕಾರ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.